Good morning. In the last class, we have discussed about who is entrepreneur, what he is going to do. ಸೊ ಇದನ್ನೆಲ್ಲ ನಾವೇನು ಮಾಡಿದ್ವಿ ಅಂದರೆ ಲಾಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡ್ತಾ ಹೋದ್ವಿ. ಸೊ ಈ ಕ್ಲಾಸ್ ಒಳಗೆ ನಾವು ಎಂಟ್ರಪ್ರಿನರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಡೆಫಿನೇಷನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಸೊ ನೋಡಿರಿ, ಲಾಸ್ಟ್ ಕ್ಲಾಸ್ ಒಳಗೆ ನಾನು ನಿಮಗೆ ಹೇಳಿದೆ ಏನಪ್ಪ ಅಂತಂದ್ರೆ ಇನ್ ಜನರಲ್ ಆಗಿ ಎಂಟ್ರಪ್ರಿನರ್ ಅಂದರೆ ಯಾರು ಅಂತ. ಆ್ಯನ್ ಎಂಟ್ರಪ್ರಿನರ್ ಹೂ ಈಸ್ ಒನ್ ಹೂ ಇನೋವೇಟ್ಸ್ ರೈಸಸ್ ಮನಿ. ಸೊ ಎಂಟ್ರಪ್ರಿನರ್ಗಿನ ಲಕ್ಷಣಗಳು ಏನಪ್ಪ ಅಂತಂದರೆ ಯಾರು ಇನೋವೇಟಿವ್ ಆಗಿ ಯೋಚನೆ ಮಾಡ್ತಾ ಹೋಗ್ತಾರೆ, ಹೊಸ ಥಿಂಗ್ಸ್ಗಳ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಾರೆ. ಸೊ ಅದ್ರ ಜೊತೆಗೆ ಬರೀ ಯೋಚನೆ ಮಾಡಿದ್ರೆ ಏನೂ ಆಗೋಕ್ಕೆ ಸಾಧ್ಯ ಇಲ್ಲ. ಈ ಹ್ಯಾಸ್ ಟು ರೈಸ್ ಮನಿ. ಸೊ ದುಡ್ಡನ್ನು ನಾವೇನು ಮಾಡ್ತಾ ಹೋಗ್ಬೇಕಾಗತ್ತೆ, ಯಾವುದೇ ಬಿಸ್ನೆಸ್ ಮಾಡಬೇಕು ಅಂತಂದರೆ ಇಂಪಾರ್ಟೆಂಟಾಗಿ ಬೇಕಾಗಿರ್ತಕ್ಕಂಥದ್ದು ದುಡ್ಡಾಗಿರೋದ್ರಿಂದ ಸೊ ದುಡ್ಡನ್ನು ಯಾವ ರೀತಿ ರೈಸ್ ಮಾಡ್ತಾ ಹೋಗ್ತೀವಿ. ಸೊ ಅದ್ರ ಜೊತೆಗೆ ದುಡ್ಡು ಆದ ತಕ್ಷಣ ಆಗಲ್ಲ, ಈಗ ಅಸೆಂಬಲಿಂಗ್ ಇನ್ಪುಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇನ್ಪುಟ್ಸನ್ನು ನಾವೇನು ಮಾಡ್ತಾ ಹೋಗ್ಬೇಕು ಅಂತಂದರೆ ಅಸೆಂಬಲ್ ಮಾಡ್ತಾ ಹೋಗ್ಬೇಕು. ಸೊ ಅಂದರೆ ಇನ್ಪುಟ್ಸ್ ಅಂದರೆ ಯಾವುದು ಮೆಟೀರಿಯಲ್ ಆಗಿರ್ಬೋದು. ಸೊ ಮೆಟೀರಿಯಲ್ ಎಲ್ಲೋ ಬೇರೆ ಕಡೆ ಸಿಗುತ್ತೆ ನಮಗೆ. ಸೊ ಅದನ್ನು ನಾವೇನು ಮಾಡ್ತಾ ಹೋಗ್ಬೇಕಾಗತ್ತೆ, ತೊಗೊಂಬರ್ಬೇಕಾಗತ್ತೆ. ಸೊ ಅದಾದಮೇಲೆ ಮೆಷಿನರೀಸ್ ಬೇಕಾಗ್ತಾ ಹೋಗುತ್ತೆ. ಸೊ ಮೆಷಿನರೀಸ್ ಎಲ್ಲೋ ಇರುತ್ತೆ, ಅದನ್ನು ನಾವು ಒಂದು ಕಡೆಗೆ ಎಲ್ಲಿ ನಾವು ಪ್ರೊಡಕ್ಷನ್ನ ಮಾಡ್ತಾ ಹೋಗ್ತೀವಿ ಸೊ ಅಲ್ಲಿಗೆ ಅದನ್ನು ಅಸೆಂಬಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಬೇರೆ ಲೇಬರ್ ಆಗಿರ್ಬೋದು. ಸೊ ಇದನ್ನೆಲ್ಲ ನಾವೇನು ಮಾಡ್ತಾ ಹೋಗ್ಬೇಕು ಅಂತಂದರೆ ಅಸೆಂಬಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಈ ಥರದ ನೆಸೆಸರಿ ಇನ್ಪುಟ್ಸನ್ನು ನಾವೇನು ಮಾಡ್ತಾ ಹೋಗಬೇಕು, ಅಸೆಂಬಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಒನ್ ಅಂಡರ್ಟೇಕ್ಸ್ ದ ರಿಸ್ಕ್ ಅಂತ ಕರಿತಾ ಹೋಗ್ತೀವಿ. ಸೊ ರಿಸ್ಕ್ ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟಾಗಿ ಇಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಯಾಕೆ ಅಂತಂದರೆ ಯಾವುದೇ ಪ್ರಾಡಕ್ಟನ್ನು ನೀವು ಮ್ಯಾನುಫ್ಯಾಕ್ಚರ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಮ್ಯಾನುಫ್ಯಾಕ್ಚರಿಂಗ್ ಏನೋ ಮಾಡಿಬಿಡ್ತೀವಿ. ಸೊ ವಾಟ್ ನೆಕ್ಸ್ಟ್, ಮ್ಯಾನುಫ್ಯಾಕ್ಚರ್ ಆಯಿತು ಪ್ರಾಡಕ್ಟು. ಸೊ ಜನಕ್ಕೆ ಗೊತ್ತಾಗಬೇಕಲ್ಲ ನೀವೇನು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀರಾ ಅಂತ. ಸೊ ಅದನ್ನು ತಲುಪಿಸೋದು ಹೆಂಗೆ, ಅಡ್ವರ್ಟೈಸಿಂಗ್ ಯಾವ ರೀತಿ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಮಾರ್ಕೆಟಿಗೆ ಯಾವ ಥರ ರೀಚ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ನಾವೆಲ್ಲೋ ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಿ, ಸೊ ಕನ್ಸ್ಯೂಮರ್ ಎಲ್ಲೋ ಇರ್ತಾರೆ. ಸೊ ಅದನ್ನು ಅವರಿಗೆ ಯಾವ ರೀತಿ ತಲುಪಿಸ್ತಾ ಹೋಗ್ಬೇಕಾಗತ್ತೆ, ಡಿಸ್ಟ್ರಿಬ್ಯೂಷನ್ ಚಾನಲ್ಸ್ ಯಾವುದು. ಸೊ ಅದು ತುಂಬ ಇಂಪಾರ್ಟೆಂಟಾಗಿ ಬೇಕಾಗ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ಈ ಹ್ಯಾಸ್ ಟು ಬೇರ್ ದಟ್ ಅನ್ಸರ್ಟನಿಟಿ ಅಂತ ಕರಿತಾ ಹೋಗ್ತೀವಿ. ಅನ್ಸರ್ಟನಿಟಿ ಅಂದರೆ ಏನು ಅಂತಂದರೆ ಕೆಲವು ಸರಿ ಪ್ರಾಡಕ್ಟ್ ಸೆಲ್ ಆಗ್ಬೋದು, ಇನ್ನು ಕೆಲವು ಸರಿ ಸೆಲ್ ಆಗ್ದಲೇ ಇರ್ಬೋದು. ಸೊ ಈ ಥರದ ಅನ್ಸರ್ಟನಿಟಿ ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತು, ದ ಹ್ಯೂಮನ್ಸ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಆಲ್ವೇಸ್ ಚೇಂಜಸ್. ಸೊ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ನಮ್ಮ ಪ್ರಿಫರೆನ್ಸನ್ನು ನಾವಿಲ್ಲಿ ಚೇಂಜ್ ಮಾಡ್ತಾ ಹೋಗ್ತೀವಿ. ಸೊ ಯಾಕೆ ಅಂತಂದರೆ ನಿಮಗೆಲ್ಲ ಗೊತ್ತಲ್ವ, ಸೊ ನಾವೆಲ್ಲ ದಾವಣಗೆರೆಯವರು ಸ್ವಲ್ಪ ತಿನ್ನೋಕ್ಕೆ ತುಂಬ ಫೇಮಸ್ ಆಗಿರ್ತೀವಿ. ಸೊ ಯಾವಾಗಲೂ ಒಂದೇ ಥರ ತಿಂಡಿ ತಿನ್ನೋಕ್ಕೆ ಇಷ್ಟಪಡ್ತೀವ? ಇಲ್ಲ. ಸೊ ಬೆಳಗ್ಗೆ ಆದರೆ ದೋಸೆ ತಿಂತೀವಿ, ಮಧ್ಯಾಹ್ನ ಆದರೆ ಇನ್ನೊಂದು ಏನೋ ತಿಂತೇವೆ, ಸೊ ಸಾಯಂಕಾಲ ಆದರೆ ಖಾರ ಮಂಡಕ್ಕಿ ಬೇಕು ನಮಗೆ. ಸೊ ಈ ಥರದೊಳಗಿದ್ದಾಗ ಸೊ ಇಲ್ಲಿ ಏನಪ್ಪ ಅಂತಂದರೆ ಅನ್ಸರ್ಟನಿಟಿ ಇರುತ್ತೆ. ನೀವು ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು ಮಾರಾಟ ಆಗುತ್ತೋ ಇಲ್ಲೋ ಅನ್ನೋದು ಅನ್ಸರ್ಟನಿಟಿ ಇರುತ್ತೆ. ಆ್ಯಂಡ್ ಆಲ್ಸೋ ಪರ್ಫಾರ್ಮ್ಸ್ ಆಲ್ ದ ಮ್ಯಾನೇಜರಿಯಲ್ ಫಂಕ್ಷನ್ಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ಅದ್ರ ಜೊತೆಗೆ ಬೇರೆ ಬೇರೆ ಮ್ಯಾನೇಜರಿಯಲ್ ಫಂಕ್ಷನ್ಸನ್ನು ನಾವೇನು ಮಾಡ್ತಾ ಹೋಗ್ಬೇಕಾಗತ್ತೆ, ಎಂಟ್ರಪ್ರಿನರ್ ಆಗಿ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅದ್ರ ಜೊತೆಗೆ ಅಲ್ಟಿಮೇಟಾಗಿ ಡಿಸಿಷನ್ ಮೇಕಿಂಗ್. ಸೊ ಡಿಸಿಷನ್ ಮೇಕಿಂಗ್ ಪವರು ನಿಮ್ಮ ಹತ್ರನೇ ಇರುತ್ತೆ, ಯಾರಿಗೂ ಎಂಟ್ರಪ್ರಿನರ್ ಹತ್ರಕ್ಕೆ ಇರುತ್ತೆ. ಅದ್ರ ಜೊತೆಗೆ ಯಾಸ್ಟ್ ಕೋಆರ್ಡಿನೇಟ್. ಸೊ ಬೇರೆ ಬೇರೆ ವಿಚಾರಗಳನ್ನು ನಾವಿಲ್ಲಿ ಕೋಆರ್ಡಿನೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಎಂಟ್ರಪ್ರಿನರ್. ಓಕೆ, ಸೊ ಮೀನಿಂಗನ್ನು ನಾವು ಎಂಟ್ರಪ್ರಿನರ್ದು ಈ ಥರದೊಳಗೆ ನೋಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಡೆಫಿನೇಷನ್ಸನ್ನು ನೋಡ್ತಾ ಹೋಗೋಣಂತೆ. ಯಾರನ್ನ ಡೆಫಿನೇಷನ್ ಯಾರನ್ನ ಎಂಟ್ರಪ್ರಿನರ್ ಅಂತ ಕರಿತೀವಿ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಸೊ ಡೆಫಿನೇಷನ್ ಒಳಗೆ ನೋಡ್ರಿ, ಇಲ್ಲೊಂದು ಡೆಫಿನೇಷನನ್ನು ನಾನು ನಿಮಗೆ ಹೇಳಿದ್ದೀನಿ. ಆ್ಯನ್ ಎಂಟ್ರಪ್ರಿನರ್ ಮಸ್ಟ್ ಅಕ್ಸೆಪ್ಟ್ ದ ಚಾಲೆಂಜ್ ಆ್ಯಂಡ್ ಶುಡ್ ಬಿ ವಿಲ್ಲಿಂಗ್ ಹಾರ್ಡ್ ಟು ಅಚೀವ್ ಸಮಥಿಂಗ್. ಸೊ ಎಂಟ್ರಪ್ರಿನರ್ಗೆ ಸಿಂಪಲ್ ಡೆಫಿನೇಷನನ್ನು ನಾನು ಇಲ್ಲಿ ಕೋಟ್ ಮಾಡಿದ್ದೇನೆ. ಇನ್ನೂ ಈ ಡೆಫಿನೇಷನ್ಸನ್ನು ಹೇಳ್ತಾ ಹೋಗ್ತೀನಿ. ಆ್ಯನ್ ಎಂಟ್ರಪ್ರಿನರ್ ಮಸ್ಟ್ ಅಕ್ಸೆಪ್ಟ್ ಏನು, ದ ಚಾಲೆಂಜಸ್. ಸೊ ಎಂಟ್ರಪ್ರಿನರ್ಗೆ ಫಸ್ಟ್ ಕ್ವಾಲಿಟಿ ಏನಪ್ಪ ಬೇಕಾಗಿರೋದು ಅಂತಂದರೆ ಯು ಶುಡ್ ಅಕ್ಸೆಪ್ಟ್ ದ ಚಾಲೆಂಜ್. ಏನು ಚಾಲೆಂಜಸ್ಸು? ಸೊ ಚೇಂಜಿಂಗ್ ಸಿನಾರಿಯೋ. ಸೊ ಅದ್ರ ಜೊತೆಗೆ ಸೊ ಪ್ರಾಡಕ್ಟನ್ನು ಯಾವ ಥರದೊಳಗೆ ಡಿಸೈನ್ ಮಾಡ್ತಾ ಹೋಗಬೇಕು, ಅದ್ರ ಜೊತೆಗೆ ಪ್ರಾಡಕ್ಟನ್ನು ನಾವು ಯಾವ ಸೆಗ್ಮೆಂಟಿಗೆ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಿದ್ದೀವಿ. ಸೊ ಈ ಥರ ಚಾಲೆಂಜಸ್ ಇರುತ್ತೆ. ಸೊ ಅದನ್ನು ಅವನು ಅಕ್ಸೆಪ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಆ್ಯಂಡ್ ಶುಡ್ ಬಿ ವಿಲ್ಲಿಂಗ್ ಹಾರ್ಡ್ ಟು ಅಚೀವ್ ಸಮಥಿಂಗ್. ಸೊ ತುಂಬ ಇಂಪಾರ್ಟೆಂಟಾಗಿ ಬೇಕಾಗ್ತಾ ಹೋಗುತ್ತೆ. ಇದನ್ನು ನಾವು ಬರೀ ಎಂಟ್ರಪ್ರಿನರಿಗೆ ಮಾತ್ರ ಡೆಫಿನೇಷನನ್ನು ನೋಡೋದಲ್ಲೇ ನಮ್ಮ ಪರ್ಸನಲ್ ಲೈಫಿಗೆ ಏನು ಮಾಡ್ಬೋದು ಅಂತಂದರೆ ಈ ಡೆಫಿನೇಷನ್ನ ಅಡಾಪ್ಟ್ ಮಾಡ್ಕೋಬೋದು. ಶುಡ್ ಬಿ ವಿಲ್ಲಿಂಗ್ ಹಾರ್ಡ್ ಟು ಅಚೀವ್ ಸಮಥಿಂಗ್. ಸೊ ನೀವೇನಾದರೂ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹ್ಯಾವ್ ಟು ಹ್ಯಾವ್ ದಟ್ ವಿಲ್ಲಿಂಗ್ನೆಸ್. ಸೊ ನಾನು ಅದನ್ನು ಮಾಡಲೇಬೇಕು, ಮಾಡಿದ್ಮೇಲೆ ನನಗೆ ಸಮಾಧಾನ ಆಗುತ್ತೆ ಅನ್ನೋ ಥರದೊಳಗೆ ಇರಬೇಕಾಗತ್ತೆ. ಎಸ್ಪೆಷಲಿ ಫಾರ್ ಎಂಟ್ರಪ್ರಿನರ್ಸ್. ಯಾಕೆ ಅಂತಂದರೆ ಇದರೊಳಗೆ ಮನಿ ಇನ್ವಾಲ್ವ್ ಆಗಿದೆ. ಸೊ ಈಸ್ ಇನ್ವಾಲ್ವಿಂಗ್ ಈಸ್ ಟೈಮ್. ಸೊ ಆಗಿರೋದ್ರಿಂದ ಹೆಚ್ಚು ಅವನು ಏನು ಮಾಡ್ತಾ ಹೋಗ್ಬೇಕಾಗತ್ತೆ ಅಂತಂದರೆ
ಸೊ ಈ ಕಡೆಗೆ ಅವನು ಗಮನ ಹರಿಸ್ತಾ ಹೋಗ್ಬೇಕಾಗತ್ತೆ. ಹಿ ಹ್ಯಾಸ್ ಟು ಹ್ಯಾವ್ ದಟ್ ವಿಲ್ಲಿಂಗ್ ಹಾರ್ಡ್ ಟು ಅಚೀವ್. ಸೊ ನಾವು ಅನ್ಕೊಂಡ್ಬಿಡ್ತೀವಿ, ಏನೋ ಮಾಡಬೇಕು ಅಂತ ಅನ್ಕೊಂತೀವಿ, ಅನ್ಕೊಳೋದು ಬೇರೆ ಆಗುತ್ತೆ, ಸೊ ಅದನ್ನು ಮಾಡೋದು ತುಂಬ ಕಷ್ಟ ಇರುತ್ತೆ. ಅನ್ಕೊಂಡ್ಬಿಡ್ಬೋದು, ನಾನು ನಾಳೆ ಬೆಳಗ್ಗೆಗೆ ಅಥವಾ ನೀವು ನಾಳೆ ಎಕ್ಸಾಮ್ ಒಳಗೆ 70% 80% ತೆಗಿಬೇಕು ಅಂತ ಅನ್ಕೊಂತೀರ. ಸೊ ಬಟ್ ಆದರೆ ಅಲ್ಲಿಗೆ 80% ಬರಬೇಕು ಅಥವಾ 90% ಬರಬೇಕು ಅಂತಂದರೆ ಸೊ ಅದಕ್ಕೆ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಹಾರ್ಡ್ ವರ್ಕ್ ಎಷ್ಟು ಮಟ್ಟಿಗೆ ಮಾಡಬೇಕು, ಎಷ್ಟು ತಾಸು ಓದಬೇಕು, ಸೊ ಯಾವ್ಯಾವ ಸಬ್ಜೆಕ್ಟಿಗೆ ಕಾನ್ಸಂಟ್ರೇಟ್ ಮಾಡಬೇಕು, ಇದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಹಂಗಾಗಿ ಈ ಹ್ಯಾಸ್ ಟು ಹ್ಯಾವ್ ದಟ್ ವಿಲ್ಲಿಂಗ್ ಹಾರ್ಡ್ ಟು ಅಚೀವ್ ಸಮಥಿಂಗ್. ಸೊ ಇದು ಒಂದು ಡೆಫಿನೇಷನ್. ಇನ್ನು ಕೆಲವು ಡೆಫಿನೇಷನನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಫರ್ದರ್ ಕ್ಲಾಸಸ್ ಒಳಗೆ ನಾನು ನಿಮಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸನ್ನು ಕೊಡ್ತಾ ಹೋಗ್ತೀನಿ. ಎಂಟ್ರಪ್ರಿನರ್ ಈಸ್ ಒನ್ ಹೂ ಎಂಪವರ್ಡ್ ವಿತ್ ಅ ಮೋರ್ ದ್ಯಾನ್ ಅವರೇಜ್ capacities in the task of organization and coordination, the factors of producing land, labor, capital and enterprises. So ಇಲ್ಲಿ ನೋಡ್ರಿ ಹೇಳ್ತಾರೆ, ಎಂಟ್ರಪ್ರಿನರ್ ಒನ್ ಹೂ ಈಸ್ ಎಂಪವರ್ಡ್ ವಿತ್ ಮೋರ್ ದ್ಯಾನ್ ಅವರೇಜ್ ಕೆಪಾಸಿಟೀಸ್. ಸೊ ನಮಗೆ ಅವರೇಜ್ ಕೆಪಾಸಿಟಿ ಏನಾಯ್ತೋ ಅದಕ್ಕಿಂತ ಜಾಸ್ತಿ ಅವನಿಗೆ ಕೆಪಾಸಿಟಿ ಇರ್ತಾ ಹೋಗ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ ದ ಟಾಸ್ಕ್ ಆಫ್ ಆರ್ಗನೈಸೇಷನ್. ಸೊ ಆರ್ಗನೈಸೇಷನ್ ಟಾಸ್ಕ್ ಏನಿದ್ದಾವೋ, ಸೊ ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿವಿ, ನಮ್ಮ ಆರ್ಗನೈಸೇಷನ್ನ ಯಾವ ಥರದೊಳಗೆ ಬೆಳೆಸ್ಬೇಕು ಅಂದ್ಕೊಂಡಿದ್ದೀವಿ, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಟಾಸ್ಕ್ ಏನಿದೆ, ಸೊ ಅದನ್ನು ನಾವಿಲ್ಲಿ ಅಚೀವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅಚೀವ್ ಮಾಡಬೇಕು ಅಂತಂದರೆ ನಾನು ಒಬ್ಬನೇ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಆ್ಯಸ್ ಎ ಎಂಟ್ರಪ್ರಿನರ್ ನಾನು ಒಬ್ಬನೇ ಎಲ್ಲನೂ ಮಾಡ್ತೀನಿ ಅಂತಂದರೆ ಸೊ ಇಟ್ ಈಸ್ ನಾಟ್ ಈಸಿ, ಮತ್ತು ಸಾಧ್ಯವೂ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತಾ ಹೋಗ್ಬೇಕಾಗತ್ತೆ, ವಿ ಹ್ಯಾವ್ ಟು ಹ್ಯಾವ್ ದಟ್ ವೆರಿ ಗುಡ್ ಕೋಆರ್ಡಿನೇಷನ್. ಸೊ ವರ್ಕರ್ಸಿನ ಕೋಆರ್ಡಿನೇಷನ್ನು, ಕೊಲೀಗ್ಸಿನ ಕೋಆರ್ಡಿನೇಷನ್ನು ತುಂಬ ಇಂಪಾರ್ಟೆಂಟಾಗಿ ಬೇಕಾಗ್ತಾ ಹೋಗುತ್ತೆ. ಸೊ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೀವು ಏನು ಪ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಫ್ಯಾಕ್ಟರ್ಸನ್ನು ನಾವು ಇಲ್ಲಿ ಏನು ಮಾಡ್ತಾ ಹೋಗ್ಬೇಕಾಗತ್ತೆ, ಕೋಆರ್ಡಿನೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅದು ಕೆಲವು ಎಕ್ಸಾಂಪಲನ್ನು ಹೇಳ್ತಿದ್ದಾರೆ ಅವರು. ಸೊ ಏನನ್ನು ಕೋಆರ್ಡಿನೇಟ್ ಮಾಡಬೇಕು ಇಂಪಾರ್ಟೆಂಟಾಗಿ ಅಂತ. ಮೊದಲನೇದು ಲ್ಯಾಂಡು. ಸೊ ನಾನು ನಿಮ್ಗೆ ಆಗಲೇ ಹೇಳಿದೆ, ಫ್ಯಾಕ್ಟ್ರಿ ಎಲ್ಲಿ ನೀವು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಎಲ್ಲಿ ನಿಮ್ಮದು ಮಾರ್ಕೆಟ್ ಐತೆ, ಸೊ ಎಲ್ಲಿ ನೀವು ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿರಾ, ಸೊ ಇದು ತುಂಬ ಇಂಪಾರ್ಟೆಂಟಾಗಿ ಬೇಕಾಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ಲೇಬರ್ ಅಂತ ಕರಿತೀವಿ. ಸೊ ಲೇಬರ್ ಅಂದರೆ ನೀವು ಯಾವ ಥರದ ಲೇಬರನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ, ವೆದರ್ ಇಟ್ ಈಸ್ ಸ್ಕಿಲ್ಡ್ ಲೇಬರ್ ಆರ್ ಅನ್ಸ್ಕಿಲ್ಡ್ ಲೇಬರ್ ಆರ್ ಸೆಮಿ ಸ್ಕಿಲ್ಡ್ ಲೇಬರ್. ಸೊ ಈ ಥರದೊಳಗೆ ಯಾರನ್ನು ನೀವು ತೊಗೋಬೇಕು ಅಂತಿದ್ದೀರಾ. ಸೊ ಅದ್ರ ಜೊತೆಗೆ ಕ್ಯಾಪಿಟಲ್ ತುಂಬ ಇಂಪಾರ್ಟೆಂಟಾಗಿ ಏನು ಬೇಕಾಗ್ತಾ ಹೋಗುತ್ತೆ, ಕ್ಯಾಪಿಟಲ್ ಇಲ್ಲಿ ನಮಗೆ ಬೇಕಾಗ್ತಾ ಹೋಗುತ್ತೆ. ಸೊ ಕ್ಯಾಪಿಟಲ್ ನಿಮಗೆ ಎಷ್ಟು ಪ್ರಮಾಣದೊಳಗೆ ಬೇಕು, ಲಾರ್ಜ್ ಕ್ಯಾಪಿಟಲ್ ಬೇಕಾ ಅಥವಾ ಮೀಡಿಯಮ್ ಕ್ಯಾಪಿಟಲ್ ಇರಬೇಕಾ ನಿಮಗೆ, ಅಥವಾ ಸ್ಮಾಲಾಗಿ ಕ್ಯಾಪಿಟಲಿನ ರಿಕ್ವೈರ್ಮೆಂಟ್ ಆಯಿತಾ. ಸೊ ಅದನ್ನು ಎಲ್ಲಿಂದ ತರಿಸ್ಕೊತೀರಾ ನೀವು, ಕ್ಯಾಪಿಟಲನ್ನು ಅರೇಂಜ್ ಮಾಡ್ತೀರಾ, ಸೊ ಬ್ಯಾಂಕಿಂದ ಲೋನ್ ತೊಗೊತೀರಾ ಅಥವಾ ಪರ್ಸ್ನಲ್ ಲೋನ್ ತೊಗೊತೀರಾ ಅಥವಾ ಶೇರ್ಸಿಂದ ನೀವು ಕಲೆಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ಅದು ತುಂಬ ಇಂಪಾರ್ಟೆಂಟಾಗಿ ಬೇಕಾಗ್ತಾ ಹೋಗುತ್ತೆ. ಸೊ ಇದಿಷ್ಟು ಸಂಬಂಧಪಟ್ಟಂಗೆ ಎಂಟ್ರಪ್ರಿನರ್ ಏನು ಮಾಡ್ತಾ ಹೋಗ್ಬೇಕಾಗತ್ತೆ ಅಂದರೆ ಈ ಹ್ಯಾಸ್ ಟು ಹ್ಯಾವ್ ದಟ್ ವೆರಿ ಗುಡ್ ವಿಷನ್. ಸೊ ಏನು ಲ್ಯಾಂಡ್ ಎಲ್ಲಿಂದ ಬರುತ್ತೆ, ಲೇಬರ್ ಎಲ್ಲಿಂದ ಬರುತ್ತೆ, ಕ್ಯಾಪಿಟಲ್ ಎಲ್ಲಿಂದ ಬರುತ್ತೆ. ಸೊ ಇದು ವಿಷನ್ ಇದ್ದರೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ಎಂಟ್ರಪ್ರಿನರ್. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಡೆಫಿನೇಷನನ್ನು ನೋಡೋಣ. ಆ್ಯನ್ ಎಂಟ್ರಪ್ರಿನರ್ ಈಸ್ ಆನ್ ಎಕನಾಮಿಕ್ ಮ್ಯಾನ್ ಹೂ ಟ್ರೈಸ್ ಟು ಮ್ಯಾಕ್ಸಿಮೈಸ್ ಹಿಸ್ ಪ್ರಾಫಿಟ್ಸ್ ಬೈ ಇನ್ನೋವೇಷನ್ಸ್, involve problem solving and getting satisfaction from using his capabilities on attacking problems. ಸೊ ಇಲ್ಲಿ ಬೇರೆ ಡೆಫಿನೇಷನ್ ಒಳಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆ್ಯನ್ ಎಂಟ್ರಪ್ರಿನರ್ ಈಸ್ ಆನ್ ಎಕನಾಮಿಕ್ ಮ್ಯಾನ್. ಸೊ ಎಂಟ್ರಪ್ರಿನರ್ ಯಾರಪ್ಪ ಅಂತಂದರೆ ಎಕನಾಮಿಕ್ ಮ್ಯಾನ್ ಅಂತ ಕರೀತಾರೆ. ಅಂದರೆ ನಾನೇನು ಸಾಧ್ಯ ಆಗ್ದಲೇ ಇರ್ತಕ್ಕಂಥದ್ದನ್ನು ಸಾಧ್ಯ ಮಾಡ್ತೀನಿ ಅನ್ನೋದಲ್ಲ. ಸೊ ಯಾವುದು ಪಾಸಿಬಲ್ ಆಗೈತೆ ಸೊ ಅದನ್ನು ಈ ಮಸ್ಟ್ ಥಿಂಕ್ ಆ್ಯಂಡ್ ಹೂ ಟ್ರೈಸ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್ಸ್. ಸೊ ಹೊಸದೇ ಮಾಡಬೇಕು ಅಂತ ಏನಿಲ್ಲ. ಸೊ ಇರ್ತಕ್ಕಂಥದ್ದನ್ನೇ ನೀವೇನು ಮಾಡ್ತಾ ಹೋಗ್ಬೋದು ಅಂತಂದರೆ ಟ್ರೈ ಮಾಡಿ ಇನ್ನೂ ಜಾಸ್ತಿ ಪ್ರಾಫಿಟನ್ನು ಮಾಡ್ತಾ ಹೋಗ್ಬೋದಾ. ಸೊ ಯಾವಾಗಲೂ ಅಷ್ಟೇ ಅಲ್ವಾ, ನಾವು ಹ್ಯೂಮನ್ ನೀಡ್ಸ್ ಆರ್ ಅನ್ಲಿಮಿಟೆಡ್ ಅಂತ ಕರಿತೀವಿ. ನಾವು ಏನು ನಿಮಗೆಲ್ಲ ಈಗ ಅಪ್ಪಿತಪ್ಪಿ ನಾನು ಕೇಳಿದೆ ಅಂತ ಅಂದ್ಕೊಳ್ರಿ, ಆಫ್ಟರ್ ಬಿಕಮ್ ವಾಟ್ ಯು ಡೂ ಅಂತಂದರೆ ಒಂದು ಜಾಬ್ ಸಿಕ್ಕರೆ ಸಾಕು ಸರ್ ಅಂತ ಹೇಳ್ತೀರಾ. ಸೊ ಅದಾದಮೇಲೆ ನಾನು ಕಂಟಿನ್ಯೂ ಮಾಡಿ ಅದೇ ಕ್ವಶನನ್ನು ಎಷ್ಟು ಸಂಬಳ ಬೇಕು ಅಂತಂದರೆ ಈಗ ನಮ್ಮ ರಿಕ್ವೈರ್ಮೆಂಟ್ ಇರೋದು 10,000ನೋ 15,000ನೋ ನೀವು ಹೇಳ್ತೀರಾ. ಒಂದು 10,000 ಕೊಟ್ಬಿಟ್ರೆ ಸಾಕು ಸರ್, ದಾವಣಗೆರೆ ಒಳಗೆ ಆರಾಮಾಗಿರ್ಬೋದು ಅಂತ. ಇನ್ನು 1 ವರ್ಷ ಬಿಟ್ಟು ಅದೇ ಕ್ವಶನನ್ನು ನಾನು ನಿಮಗೆ ಕೇಳಿದೆ ಅಂತಂದರೆ ಯು ವಿಲ್ ಸೇ ದಟ್ 15,000 ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಸರ್ ಅಂತ. 15,000ಕ್ಕೆ ಎಂಡ್ ಆಗ್ತೀವಾ, ಇಲ್ಲ. ಅದಾದಮೇಲೆ 1 ವರ್ಷ ಬಿಟ್ಟರೆ 20,000, ಅದಾದಮೇಲೆ 30,000, 40,000, 50,000 ಎಷ್ಟೇ ಸಿಕ್ಕರೂ ನಮಗೆ ಸಮಾಧಾನ ಇಲ್ಲ. ಇಲ್ಲೂ ಅಷ್ಟೇ ಪ್ರಾಫಿಟನ್ನು ಏನು ಮಾಡ್ತಾ ಹೋಗ್ತಾರೆ ಅಂತಂದರೆ ಈ ಹ್ಯಾಸ್ ಟು ಮ್ಯಾಕ್ಸಿಮೈಸ್. ಸೊ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್ ಫಾರ್ ಎನ್ ಎಂಟ್ರಪ್ರಿನರ್ ಬಿಕಾಸ್ ವಿ ಆರ್ ಫೇಸಿಂಗ್ ವೆರಿ ಟಫ್ ಕಾಂಪಿಟೇಷನ್ ಇನ್ ದ ಮಾರ್ಕೆಟ್. ಸೊ ಮಾರ್ಕೆಟ್ ಒಳಗೆ ತುಂಬ ಟಫ್ ಕಾಂಪಿಟೇಷನ್ ಇದೆ. ಯಾಕೆ ಅಂತಂದರೆ ಸೊ ನೀವು ನೋಡ್ಬೋದು ಅಥವಾ ಗಮನಿಸ್ಬೋದು,
₹10,000 ಮೊಬೈಲನ್ನು ನೀವು ತೊಗೋಬೇಕು ಅಂತಂದರೆ ಯು ಆರ್ ಹ್ಯಾವಿಂಗ್ ಮೋರ್ ದ್ಯಾನ್ 10 ಮೊಬೈಲ್ ಕಂಪನೀಸ್ ಅವೈಲಬಲ್. ಒಂದ್ರದ್ದು ಕ್ಯಾಮ್ರಾ ತುಂಬ ಚೆನ್ನಾಗಿದ್ದರೆ ಇನ್ನೊಂದು ಯಾವುದೋ ಪ್ರೊಸೆಸರ್ ಚೆನ್ನಾಗಿರುತ್ತೆ, ಇನ್ನೊಂದು ಯಾವುದೋ ಮೆಮೊರಿ ಚೆನ್ನಾಗಿರುತ್ತೆ, ಇನ್ನೊಂದು ಯಾವುದೋ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿರುತ್ತೆ. ಸೊ ಈ ಥರದೊಳಗೆ 10 ಪ್ರಾಡಕ್ಟ್ ನಮಗೆ ಅವೈಲಬಲ್ ಇದ್ದಾವೆ ಫಾರ್ ಓನ್ಲಿ 10,000. ಸೊ ನಾವೇನು ಮಾಡ್ತೀವಿ, ಅದೇ ಎಲ್ಲ ಕಾನ್ಫಿಗ್ರೇಷನ್ನು 9,000ಕ್ಕೆ ಸಿಕ್ತು ಅಂತಂದರೆ ವಿ ವಿಲ್ ಗೋ ಫಾರ್ 9,000 ಕಂಪನೀಸ್ ಮೊಬೈಲ್ ಅಲ್ವಾ. ₹9,000 ಯಾವ ಪ್ರಾಡಕ್ಟನ್ನು ಆಫರ್ ಮಾಡ್ತಿದ್ದಾರೋ ಸೊ ಆ ಮೊಬೈಲ್ ಕಂಪನಿಯನ್ನು ನಾವು ಚೂಸ್ ಮಾಡ್ತೀವಿ. ಯಾಕೆಂದರೆ ಸೇಮ್ ಫೀಚರ್ಸ್, ಎಲ್ಲ ಫೀಚರ್ಸ್ ಇರೋದ್ರಿಂದ ನಾವೇನು ಮಾಡ್ತಾ ಹೋಗ್ತೀವಿ, 9,000 1,000 ಉಳಿದ್ರೆ ಸಾಕು ಅಂತ ನಾವು ಯೋಚನೆ ಮಾಡ್ತೀವಿ. ಅಂದರೆ ಪ್ರಾಫಿಟ್ ಮಾಡೋದು ಇವತ್ತು ಅಷ್ಟು ಸುಲಭ ಅಲ್ಲ. ಸೊ ಬರೀ ₹10,000 ಮೊಬೈಲ್ ಅಂತೇನಿಲ್ಲ, ₹1 ಚಾಕ್ಲೇಟ್ ತಗೊಳಕ್ಕೆ ಹೋದರೆ ಸೊ ಯು ಕ್ಯಾನ್ ಸಿ ದ್ಯಾಟ್ ದೇರ್ ಆರ್ ಮೋರ್ ದ್ಯಾನ್ 5 ಪ್ರಾಡಕ್ಟ್ಸ್ ಅವೈಲಬಲ್ ಇನ್ ಫ್ರಂಟ್ ಆಫ್ ಅಸ್. ಸೊ ₹1 ಚಾಕ್ಲೇಟಿಗೆ ಒಂದು 5 ಪ್ರಾಡಕ್ಟು ನಮಗೆ ಅವೈಲಬಿಲಿಟಿ ಸಿಗ್ತವೆ. ಅಂಗಡಿಯವನ್ನೆಲ್ಲ ಜೋಡಿಸಿಟ್ಟಿರ್ತಾನೆ, ನಿಮ್ಗೆ ಯಾವ್ದು ಬೇಕೋ ಅದು ತಗೊಳ್ರಿ ಅಂತ ಹೇಳ್ತಾನೆ. ಅಂದರೆ ಸೊ ಈಚ್ ಆ್ಯಂಡ್ ಎವ್ರಿವೇರ್ ವಿ ಆರ್ ಸೀಯಿಂಗ್ ವೆರಿ ಟಫ್ ಕಾಂಪಿಟೇಷನ್. ಓಕೆ, ಸೊ ಪ್ರಾಫಿಟ್ ಇದು ಈ ಟೈಮ್ ಒಳಗೆ ಪ್ರಾಫಿಟ್ ಮ್ಯಾಕ್ಸಿಮೈಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸೊ ಆ್ಯಸ್ ಅನ್ ಎಂಟ್ರಪ್ರಿನರ್ ಹ್ಯಾವ್ ಟು ಹ್ಯಾವ್ ದಟ್ ಕೆಪಾಸಿಟಿ. ಸೊ ನಿಮಗೆ ಆ ಕೆಪಾಸಿಟಿ ಇರಲೇಬೇಕಾಗುತ್ತೆ. ಸೊ ಯೋಚನೆ ಮಾಡಿ ಯಾವ ಥರದೊಳಗೆ ನಾವು ಪ್ರಾಫಿಟನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು ವಿತೌಟ್ ಲೂಸಿಂಗ್ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಆ್ಯಂಡ್ ಆಲ್ಸೋ ಆ್ಯಡಿಂಗ್ ನ್ಯೂ ಕಸ್ಟಮರ್ಸ್. ಸೊ ಇರ್ತಕ್ಕಂಥ ಕಸ್ಟಮರ್ಸನ್ನು ಕಳ್ಕೊಳ್ಳೋದಲ್ಲೇ ಸೊ ಹೊಸ ಕಸ್ಟಮರ್ಸನ್ನು ನಾವೇನು ಮಾಡ್ತಾ ಹೋಗ್ಬೇಕಾಗತ್ತೆ ಅಂದರೆ ಅಟ್ರ್ಯಾಕ್ಟ್ ಮಾಡಬೇಕು. ಅದರ ಜೊತೆಗೆ ಕ್ವಾಲಿಟಿಯನ್ನು ನಾವು ಕಾಂಪ್ರಮೈಸ್ ಆಗುವ ಹಾಗಿಲ್ಲ. ಇಫ್ ವಿ ಕಾಂಪ್ರಮೈಸ್ ಇನ್ ಕ್ವಾಲಿಟಿ ದ ಕಸ್ಟಮರ್ ಮೇ ಗೋ ಫಾರ್ ಅನದರ್ ಕಂಪನಿ. ಸೊ ಯಾವುದೇ ಪ್ರಾಡಕ್ಟು ಕ್ವಾಲಿಟಿ ಇಲ್ಲ ಅಂತಂದರೆ ಸೊ ನೀವೇನು ಮಾಡ್ತಾ ಹೋಗ್ತೀರಾ ಅಂತಂದರೆ ಬೇರೆ ಕಂಪನಿಗೆ ಶಿಫ್ಟ್ ಆಗ್ತಾ ಹೋಗ್ತೀರಾ. ಓಕೆ, ಸೊ ಈ ಥರದೊಳಗೆ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡಬೇಕಾಗತ್ತೆ ಇನ್ವಾಲ್ವಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಎಲ್ಲೇ ನೀವೇನೇ ಕೆಲಸ ಮಾಡ್ತೀರಾ ಅಂತಂದ್ರೆ ವಿ ಆರ್ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ ಆ ಪ್ರಾಬ್ಲಮ್ಸನ್ನು ನಾವು ಯಾವ ಥರದೊಳಗೆ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಎಂಟ್ರಪ್ರಿನರ್ಗೆ ಈ ಕ್ವಾಲಿಟಿ ತುಂಬ ಇಂಪಾರ್ಟೆಂಟಾಗಿ ಬೇಕಾಗ್ತಾ ಹೋಗುತ್ತೆ. ಸೊ ಯಾವುದು ಅಂತಂದರೆ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಐಡೆಂಟಿಫೈಯಿಂಗ್ ದ ಪ್ರಾಬ್ಲಮ್ ಆ್ಯಸ್ ವೆಲ್ ಆಸ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಸೊ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಯಾಕೆ ಅಂತಂದರೆ ಇಲ್ಲಿ ನಾವು ಆರ್ಗನೈಸೇಷನ್ ಒಳಗೆ ವರ್ಕ್ ಮಾಡ್ತಿರ್ತಕ್ಕಂಥದ್ದು ಹ್ಯೂಮನ್ ಬೀಯಿಂಗ್ಸ್. ಸೊ ಎಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಇರ್ತಾರೋ ಸೊ ಅಲ್ಲಿ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಪರ್ಸನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಬೇರೆ ಪ್ರಾಬ್ಲಮ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಪ್ರಾಬ್ಲಮ್ಸ್ ಆಗಿರ್ಬೋದು. ಸೊ ಈ ಥರದ್ದು ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡಿ ಸೊ ಅದು ಆದಷ್ಟು ಬೇಗ ಆ ಪ್ರಾಬ್ಲಮನ್ನು ಏನು ಮಾಡ್ತಾ ಹೋಗ್ಬೇಕಾಗತ್ತೆ ಅಂತಂದರೆ ವಿ ಹ್ಯಾವ್ ಟು ಫೈಂಡ್ ಸೊಲ್ಯೂಷನ್ ಫಾರ್ ದ್ಯಾಟ್. ಸೊ ಅದ್ರ ಜೊತೆಗೆ ಆ್ಯಂಡ್ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್ ಫ್ರಮ್ ಯೂಸಿಂಗ್ ಈಸ್ ಕೆಪಾಸಿಟೀಸ್ ಆನ್ ಅಟ್ಯಾಕಿಂಗ್ ಪ್ರಾಬ್ಲಮ್ಸ್. ಸೊ ಯಾವ ಥರದೊಳಗೆ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಅಂತಂದರೆ ನಿಮ್ಮಲ್ಲಿ ಕೆಪಾಸಿಟಿ ಇದ್ದರೆ ಮಾತ್ರ ನೀವೇನು ಮಾಡ್ತಾ ಹೋಗ್ಬೋದು ಅಂತಂದರೆ ವಿ ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ಸ್ ವೆರಿ ಈಸಿಲಿ ಅಲ್ವಾ. ಸೊ ಆ ಪ್ರಾಬ್ಲಮ್ಸನ್ನು ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಪ್ರಾಬ್ಲಮ್ಸನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು ಏನು ಪ್ರಾಬ್ಲಮ್ ಅಂತ. ಸೊ ಪ್ರಾಬ್ಲಮ್ಸ್ ಐಡೆಂಟಿಫಿಕೇಷನ್ ಆಯಿತು ಅಂತಂದರೆ ದೆನ್ ಇಟ್ ವಿಲ್ ಬಿ ವೆರಿ ಈಸಿ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಹಿಂಗೆ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ಸು ಬೈ ಯೂಸಿಂಗ್ ಯುವರ್ ಕೆಪಾಸಿಟಿ. ಸೊ ನಿಮ್ಗೇನು ಕೆಪಾಸಿಟಿ ಐತೆ ಸೊ ಅದನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ದ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ಡ್. ಅದ್ರ ಜೊತೆಗೆ ಹೇಳ್ತಿದ್ದಾರೆ ಲಾಸ್ಟಾಗಿ ತುಂಬ ಇಂಪಾರ್ಟೆಂಟಾಗಿ ಆನ್ ಅಟ್ಯಾಕಿಂಗ್ ಪ್ರಾಬ್ಲಮ್ಸ್ ಅಂತ ಕರೀತಾರೆ. ಪ್ರಾಬ್ಲಮ್ಸನ್ನು ಏನು ಮಾಡಬೇಕು, ಐಡೆಂಟಿಫೈ ಮಾಡಿ ಅದಕ್ಕೆ ಸೊಲ್ಯೂಷನ್ ಏನಾಯಿತು ನೋಡಿ. ಸೊ ಅದ್ರ ಜೊತೆಗೆ ಪ್ರಾಬ್ಲಮ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರಾಬ್ಲಮ್ಗೆ ಅಟ್ಯಾಕ್ ಮಾಡ್ತಾ ಹೋಗ್ಬೇಕು. ಅಂದರೆ ಅಟ್ಯಾಕ್ ಅಂದರೆ ಒಡೆಯೋದು ಬಡಿಯೋದು ಅಂತಲ್ಲ ತಮಾಷೆಗೆ. ಸೊ ಇಲ್ಲೇನು ಮಾಡ್ತಾ ಹೋಗ್ಬೇಕು ಅಂದರೆ ಐಡೆಂಟಿಫೈ ಮಾಡಿ ಆ ಪ್ರಾಬ್ಲಮನ್ನು ಆದಷ್ಟು ಬೇಗ ಹೇಗೆ ಸೊಲ್ಯೂಷನನ್ನು ಮಾಡ್ತಾ ಹೋಗ್ಬೋದು ನಮ್ಮ ಇರ್ತಕ್ಕಂಥ ರಿಸೋರ್ಸಸನ್ನು. ಅಟ್ಯಾಕಿಂಗ್ ಅಂತಂದರೆ ವಿ ಹ್ಯಾವ್ ಟು ಹ್ಯಾವ್ ದಟ್ ಅಗ್ರೆಸಿವ್ ನೇಚರ್ ಫಾರ್ ಫೈಂಡಿಂಗ್ ದ ಪ್ರಾಬ್ಲಮ್ಸ್ ಆ್ಯಸ್ ವೆಲ್ ಆಸ್ solving the problems. Okay, so these are some of the important definitions regarding entrepreneurship. So ಇನ್ನೊಂದು ಲಾಸ್ಟ್ ಡೆಫಿನೇಷನನ್ನು ಹೇಳ್ಬಿಡ್ತೀನಿ. ಸೊ ಇದೊಂದು ಡೆಫಿನೇಷನನ್ನು ಮುಗಿದ್ರೆ ಇಲ್ಲಿ ಡೆಫಿನೇಷನ್ಸನ್ನು ಮುಗಿಸ್ಬೇಡ. ಇನ್ ಫರ್ದರ್ ಕ್ಲಾಸಸ್ ವಿ ವಿಲ್ ಗೋ ಫಾರ್ ಫೀಚರ್ಸ್ ಆಫ್ ಎಂಟರ್ಪ್ರಿನರ್ಸ್. ಸೊ ಲಾಸ್ಟ್ ಒಂದು ಡೆಫಿನೇಷನನ್ನು ನೋಡಿಬಿಟ್ರೆ an entrepreneur is a person who specializes in taking judgmental decisions about the coordination of scarce resources. Sorry, mattೊಂದು ರಿಪೀಟ್ ಮಾಡ್ತಾ ಹೋಗ್ತೀನಿ. An entrepreneur is a person who specializes in taking judgmental decisions about the coordination of the resources. ಸೊ ನೋಡ್ರಿ ಇಲ್ಲೇನು ಹೇಳ್ತಾ ಹೋಗ್ತಾನೆ, an entrepreneur is a person who is specialized in taking ಜಡ್ಜ್ಮೆಂಟಲ್ ಡಿಸಿಷನ್ಸ್ ಅಂತ ಕರೀತಾರೆ. ಡಿಸಿಷನ್ ಮೇಕಿಂಗ್ ಎಬಿಲಿಟಿ ತುಂಬ ಜನಕ್ಕೆ ನಮ್ಮ ಹತ್ರ ಇರೋಲ್ಲ. ನಾವೇನು ಮಾಡ್ತೀವಿ ಅಂತಂದರೆ ಬೇರೆ ಯಾರೋ ಹೇಳ್ತಾರಲ್ಲ ಅದೇ ಕರೆಕ್ಟ್ ಅಂತ ಅನ್ಕೊಂತೀವಿ ಅಲ್ವಾ. ಸೊ ಈ ಥರದ್ದು ಜಡ್ಜ್ಮೆಂಟಲ್ ಡಿಸಿಷನ್ಸ್ ಎಬಿಲಿಟಿ ಬೇಕಾಗ್ತಾ ಹೋಗುತ್ತೆ ಯಾರಿಗೆ, ಎಸ್ಪೆಷಲಿ ಫಾರ್ ಎಂಟ್ರಪ್ರಿನರ್. ಯಾಕೆ ಅಂತಂದರೆ ಅವನ ಒಂದು ಡಿಸಿಷನ್ ಮೇಲೆ ಸೊ ದ ಕಂಪನೀಸ್ ಪ್ರಾಫಿಟ್ ಆ್ಯಸ್ ವೆಲ್ ಆಸ್ ಕಂಪನೀಸ್
ಫ್ಯೂಚರ್ ವಿಲ್ ಬಿ ಡಿಪೆಂಡ್. ನಾನು ಲಾಸ್ಟ್ ಕ್ಲಾಸ್ ಒಳಗೆ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೆ ನಿಮಗೆ, ನೋಕಿಯಾ ಕಂಪನಿಯ ಎಕ್ಸಾಂಪಲನ್ನು. ಸೊ ಅಲ್ಲಿ ನೋಡಿರಿ, ಒಂದು ಡಿಸಿಷನ್ನು ತಪ್ಪಾಗಿ ತೊಗೊಂಡಿರೋದ್ರಿಂದ ಸೊ ಇಂಪ್ಯಾಕ್ಟ್ ಏನಾಗ್ತಾ ಹೋಯ್ತು ಅಂತಂದರೆ ಅಟ್ ದ ಎಂಡ್ ದೇ ಹ್ಯಾವ್ ಕ್ಲೋಸ್ ದ ಕಂಪನಿ. ಓಕೆ, ಸೊ ಹಾಗಾಗಿ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಎಂಟ್ರಪ್ರಿನರಿಗೆ ತುಂಬ ಇಂಪಾರ್ಟೆಂಟ್ ಆಗಬೇಕಾಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಅಬೌಟ್ ಕೋಆರ್ಡಿನೇಷನ್ ಆಫ್ ರಿಸೋರ್ಸಸ್. ಸೊ ಯಾವ ರಿಸೋರ್ಸಸ್ ಅವೈಲಬಿಲಿಟಿ ಐತೆ, ಸೊ ಅದನ್ನು ಎಷ್ಟು ಚೆನ್ನಾಗಿ ನೀವು ಕೋಆರ್ಡಿನೇಟ್ ಮಾಡ್ತಾ ಹೋಗ್ತೀರಾ. ಯಾವುದೋ ರಿಸೋರ್ಸಸ್ಸು, ಕೆಲವು ಎಕ್ಸಾಂಪಲನ್ನು ಹೇಳಿದ್ವಿ ಪ್ರೀವಿಯಸ್ ಡೆಫಿನೇಷನ್ಸ್ ಒಳಗೆ. ಲ್ಯಾಂಡ್ ಆಗಿರ್ಬೋದು, ಮನಿ ಆಗಿರ್ಬೋದು, ಮೆಷಿನರಿ ಆಗಿರ್ಬೋದು. ಸೊ ಈ ಥರ ಇರತಕ್ಕಂಥ ರಿಸೋರ್ಸಸ್ಸನ್ನು ನೀವು ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೊಂಡು ಸೊ ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ತೀರಾ, ಅದ್ರ ಜೊತೆಗೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಪ್ರಾಡಕ್ಟನ್ನು ಯಾವ ರೀತಿ ಸೇಲ್ ಮಾಡ್ತಾ ಹೋಗ್ತೀರಾ, ಪ್ರಾಫಿಟ್ ಮಾರ್ಜಿನ್ ಏನು ನಿಮ್ಮದು, ಸೊ ಎಲ್ಲಿ ಅಡ್ವರ್ಟೈಸಿಂಗನ್ನು ಕೊಡ್ತಾ ಹೋಗ್ತೀರಾ. ಸೊ ದೀಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆಂಟ್ ಡಿಸಿಷನ್ಸ್ ಆಸ್ ವೆಲ್ ಆಸ್ ಕಾಲ್ಸ್ ಆಸ್ ಟು ಬಿ ಟೇಕನ್ ಬೈ ದ ಎಂಟ್ರಪ್ರಿನರ್ಸ್. ಸೊ ಈ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ನಿಮಗೆ ತುಂಬ ಚೆನ್ನಾಗಿತ್ತು ಅಂತಂದರೆ ಯು ಕ್ಯಾನ್ ಅಚೀವ್ ವಾಟ್ ಎವರ್ ಯು ವಾಂಟ್. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಡೆಫಿನೇಷನ್ಸ್. Regarding these definitions, if you have any doubts, you can call me and ask me. Okay, please send your comments regarding classes.